ಅದು ಶಾಂತ ಬೆಳದಿಂಗಳ ರಾತ್ರಿಯಾಗಿತ್ತು. ತೆನಾಲಿರಾಮನು ತನ್ನ ಸಾಧಾರಣ ಮನೆಯಲ್ಲಿದ್ದನು. ಆದರೆ ಏನೋ ತಪ್ಪಾಗಿತ್ತು. ಅವನ ತೆರೆದ ಕಿಟಕಿಯ ಹೊರಗಿನಿಂದ ಮುಸುಕಾದ ಪಿಸು ಮಾತುಗಳು ಕೇಳಿಸುತ್ತಿದ್ದವು. ತೆನಾಲಿರಾಮನು ಗಮನವಿಟ್ಟು ಆಲಿಸಿದನು. ಕಳ್ಳರು ಅಡಗಿಕೊಂಡಿರುವುದನ್ನು ಅವನು ಅರಿತುಕೊಂಡನು. ಅವನ ಮನಸ್ಸಿನಲ್ಲಿ ಒಂದು ಸುಂದರವಾದ ಕಲ್ಪನೆ ರೂಪುಗೊಳ್ಳಲು ಪ್ರಾರಂಭಿಸಿತು. ಜೋರಾಗಿ, ನನ್ನ ಪ್ರೀತಿಯ ಹೆಂಡತಿ, ನನ್ನ ಬಳಿ ಒಂದು ರಹಸ್ಯವಿದೆ. ನಮ್ಮ ಅತ್ಯಮೂಲ್ಯ ನಿಧಿ, ನಮ್ಮ ಎಲ್ಲ ಆಭರಣಗಳು ಆ ದೊಡ್ಡ ಪೆಟ್ಟಿಗೆಯಲ್ಲಿವೆ. ಸುರಕ್ಷಿತಗಾಗಿ ನಾವು ಅದನ್ನು ಬಾವಿಯಲ್ಲಿ ಮರೆ ಮಾಡಬೇಕು. ತೆನಾಲಿರಾಮ ಮತ್ತು ಅವನ ಹೆಂಡತಿ ಪೆಟ್ಟಿಗೆಯೊಳಗೆ ಭಾರವಾದ ಕಲ್ಲುಗಳನ್ನು ಇಟ್ಟರು. ನಿಧಿ ಸಿದ್ಧವಾಗಿತ್ತು. ಚಂದ್ರನ ಬೆಳಕಿನಲ್ಲಿ ತೆನಾಲಿರಾಮನು ಸದ್ದಿಲ್ಲದೆ ಭಾರವಾದ ಪೆಟ್ಟಿಗೆಯನ್ನು ಬಾವಿಯಲ್ಲಿ ಇಳಿಸಿದನು. ಅವನ ಯೋಜನೆ ಜಾರಿಯಲ್ಲಿತ್ತು. ಎಲ್ಲವನ್ನೂ ಕೇಳಿಸಿಕೊಂಡ ಕಳ್ಳರು ದುರಾಸೆಯ ನಿರೀಕ್ಷೆಯಿಂದ ನೋಡುತ್ತಿದ್ದರು. ಅವರು ತೆನಾಲಿರಾಮನು ನಿದ್ರಿಸಲು ಕಾಯುತ್ತಿದ್ದರು. ತೆನಾಲಿರಾಮನ ಮನೆ ಕತ್ತಲಾದ ತಕ್ಷಣ ಕಳ್ಳರು ಬಾವಿಯ ಬಳಿಗೆ ಧಾವಿಸಿದರು. ಅವರು ತಮ್ಮ ಬಹುಮಾನವನ್ನು ತಲುಪಲು ಉತ್ಸುಕರಾಗಿ ಬಕೆಟುಗಳ ನಂತರ ಬಕೆಟುಗಳಲ್ಲಿ ನೀರು ಸೇದಲು ಪ್ರಾರಂಭಿಸಿದರು. ಗಂಟೆಗಟ್ಟಲೆ ಅವರು ಶ್ರಮಿಸಿದರು. ಕಳ್ಳರು ದಣಿದಿದ್ದರು. ಆದರೆ ನಿಧಿಯ ಆಲೋಚನೆ ಅವರನ್ನು ಮುಂದುವರೆಸಿತು. ಬೆಳಗಾಗುತ್ತಿದ್ದಂತೆ ಕಳ್ಳರು ಸಂಪೂರ್ಣವಾಗಿ ದಣಿದಿದ್ದರು. ಅವರು ರಾತ್ರಿಯಿಡೀ ಕೆಲಸ ಮಾಡಿ ಬಾವಿಯನ್ನು ಖಾಲಿ ಮಾಡಿದರು. ಕೊನೆಗೆ ಅವರು ಭಾರವಾದ ಪೆಟ್ಟಿಗೆಯನ್ನು ಹೊರತೆಗೆದರು. ಅವರ ಕಣ್ಣುಗಳು ನಿರೀಕ್ಷೆಯಿಂದ ಹೊಳೆಯುತ್ತಿದ್ದವು. ಅವರ ಉತ್ಸಾಹವು ಸಂಪೂರ್ಣ ನಿರಾಶೆಗೆ ತಿರುಗಿತು. ನಿಧಿ ಇರಲಿಲ್ಲ. ಕೇವಲ ನಿಷ್ಪ್ರಯೋಜಕ ಕಲ್ಲುಗಳು ಮಾತ್ರ ಇದ್ದವು. ತೆನಾಲಿರಾಮ ಅವರನ್ನು ಮೋಸಗೊಳಿಸಿದನು. ಸುಸ್ತಾಗಿದ್ದ ಕಳ್ಳರು ಓಡಿ ಹೋಗುವುದನ್ನು ತೆನಾಲಿರಾಮನು ನೋಡಿದನು. ಅದ್ಭುತವಾಗಿ ನೀರುಣಿಸಲ್ಪಟ್ಟ ಅವನ ತೋಟವು ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಅರಳಿತು. ಅವನ ಬುದ್ಧಿವಂತ ಯೋಜನೆಯು ಅವನ ವಸ್ತುಗಳನ್ನು ಉಳಿಸಿದ್ದಲ್ಲದೆ ಅವನ ಇಡೀ ತೋಟಕ್ಕೂ ನೀರುಣಿಸಿತು. ಕಥೆಯ ನೈತಿಕತೆ ಏನೆಂದರೆ, ನಿಮ್ಮ ಮೆದುಳನ್ನು ಬಳಸುವುದರಿಂದ ದುರಾಸೆಯ ಜನರನ್ನು ನಿಲ್ಲಿಸಬಹುದು ಮತ್ತು ಒಳ್ಳೆಯದನ್ನು ಮಾಡಬಹುದು. ನಿಮ್ಮ ಸ್ನಾಯುಗಳೊಂದಿಗೆ ಮಾತ್ರವಲ್ಲ, ನಿಮ್ಮ ಮೆದುಳಿನೊಂದಿಗೆ ಯೋಚಿಸಿ.